ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಸ್ಟ್ ರನ್ನರ್ ಅಪ್ ಆಗಿರುವ ರಕ್ಷಿತಾ ಶೆಟ್ಟಿ ಅವರ ಕೀರ್ತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಒಂದಿಲ್ಲ ಒಂದು ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಶೆಟ್ಟಿ ಗಮನವನ್ನ ಸೆಳೀತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಅವಕಾಶಗಳು ಅವರನ್ನ ಅರಸಿ ಬರ್ತಾ ಇರೋದನ್ನ ನೀವು ನೋಡ್ತಾನೆ ಇದ್ದೀವಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯವಾಗಿ ಹೊರಗಡೆ ಬಂದ ಬಳಿಕ ರಕ್ಷಿತಾ ಅವರು ಬೇರೆ ಬೇರೆ ಅದ್ಭುತ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ್ರು, ಅದ್ಭುತ ವೇದಿಕೆಗಳಲ್ಲಿ ಕಾಣಿಸ್ಕೊಂಡ್ರು, ಸಾಕಷ್ಟು ಕಡೆಗಳಿಗೆ ಅತಿಥಿಗಳಾಗಿ ಕೂಡ ಹೋಗಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಅವರನ್ನ ಪ್ರೀತಿಸುವಂತಹ ಅಭಿಮಾನಿಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರನ್ನ ಕೆಲವೊಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸೋದು ನೋಡಿದ್ರೆ ಅವರಿಗೆ ಎಷ್ಟರ ಮಟ್ಟಿಗೆ ಅಭಿಮಾನಿಗಳಿದ್ದಾರೆ, ಅವರ ವ್ಯಕ್ತಿತ್ವ ಎಂಥದ್ದು, ಅವರ ವ್ಯಕ್ತಿತ್ವಕ್ಕೆ ಜನ ಯಾವ ರೀತಿ ಫಿದಾ ಆಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಇತ್ತೀಚೆಗೆ ವರ್ತೂರು ಸಂತೋಷ್ ಅವರ ಮನೆಯ ಹಳ್ಳಿಕಾರ್ ಹಸು ಮಾಲಾಶ್ರೀ ಸೀಮಂತ ಕಾರ್ಯಕ್ರಮದಲ್ಲೂ ಕೂಡ ರಕ್ಷಿತಾ ಭಾಗಿಯಾಗ್ತಾರೆ. ಅಲ್ಲಿ ಅವರಿಗೆ ಅದ್ಭುತವಾದಂತಹ ಸನ್ಮಾನ ಆಗತ್ತೆ. 2 ಲಕ್ಷ ರೂಪಾಯಿಯ ಚೆಕ್ ಅನ್ನ ಕೂಡ ವಿತರಿಸ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ಬದುಕಿನಲ್ಲೂ ಕೂಡ ರಕ್ಷಿತಾ ಅವರಿಗೆ ಬೇರೆ ಬೇರೆ ಅವಕಾಶಗಳು ಬರ್ತಾ ಇದೆ. ಅವರ ಪ್ರಗತಿ ಕೂಡ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇರಬಹುದು. ಇತ್ತೀಚೆಗೆ ಕಾರು ಕೂಡ ಖರೀದಿ ಮಾಡಿದ್ರು. ಹಾಗೆ ಬೇರೆ ಬೇರೆ ಯೋಜನೆಗಳನ್ನ ಏನ್ ರಕ್ಷಿತಾ ಹಾಕೊಂಡಿದ್ದಾರೆ ಅದೆಲ್ಲವೂ ಕೂಡ ಒಂದೊಂದಾಗಿ ನೆರವೇರ್ತಾ ಇದೆ. ಅದಕ್ಕಿಂತ ಅದ್ಭುತ ಅವಕಾಶ ರಕ್ಷಿತಾ ಅವರನ್ನ ಅರಸ್ಕೊಂಡು ಬಂದಿದೆ. ಅದು ಕ್ವಾಟ್ಲೆ ಕಿಚನ್ ನಲ್ಲಿ ಅವರು ಕಾಣಿಸ್ಕೊಳ್ತಾ ಇರೋದು. ಮತ್ತೊಂದು ರಿಯಾಲಿಟಿ ಶೋದಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಅವಕಾಶ ಸಿಕ್ಕಿದೆ. ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಈಗ ನೀವು ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ ರಕ್ಷಿತಾ, ಆದ್ರೆ ವಿನ್ನರ್ ಆಗಿರುವಂತಹ ಗಿಲ್ಲಿ ಕೊಂಚ ಡಲ್ ಆದಂತೆ ಕಾಣಿಸ್ತಾ ಇದೆ. ಅತಿಯಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾ ಇಲ್ಲ. ಆದ್ರೆ ರಕ್ಷಿತಾ ಶೆಟ್ಟಿ ಹಾಗಲ್ಲ, ಒಂದಿಲ್ಲ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಗಮನ ಸೆಳೀತಾ ಇದ್ದಾರೆ. ಇದೀಗ ರಕ್ಷಿತಾ ತನ್ನ ಗುಣದ ಬಗ್ಗೆ ಮಾತನಾಡಿದ್ದಾರೆ. ನಾನು ಯಾವ ರೀತಿಯ ವ್ಯಕ್ತಿ ಅನ್ನೋದನ್ನ ಅವರೇ ಹೇಳ್ಕೊಂಡಿದ್ದಾರೆ. ನಾನು ಒಂದು ಹರಿಯುವ ನದಿಯಲ್ಲಿ ಬಿದ್ದಂತಹ ತೆಂಗಿನಕಾಯಿಯ ರೀತಿ. ಒಂದು ತೆಂಗಿನಕಾಯಿ ನದಿಯಲ್ಲಿ ಬಿದ್ದಾಗ ಅದು ಹೇಗೆ ಹರ್ಕೊಂಡು ಮುಂದೆ ಸಾಗುತ್ತೋ ಹಾಗೆ ನಾನು ಕೂಡ ಮುಂದೆ ಸಾಗ್ತಾನೆ ಇರ್ತೀನಿ. ಮತ್ತೆ ಹಿಂದಕ್ಕೆ ಬರೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಅಂದ್ರೆ ರಕ್ಷಿತಾ ಮಾತಿನ ಅರ್ಥ, ನಾನು ಒಂದು ಬಾರಿ ಯಶಸ್ಸಿನ ಕಡೆಗೆ ಹೆಜ್ಜೆ ಇಟ್ರೆ ಅದೇ ದಾರಿಯಲ್ಲಿ ಸಾಗೋದಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ಪ್ರಯತ್ನಗಳನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ, ಇನ್ನಷ್ಟು ಸಾಧನೆಗಳನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹಳೆ ದಾರಿಯಲ್ಲಿ ಅಥವಾ ಏನಾದ್ರೂ ತಪ್ಪುಗಳಾದ್ರೆ ಆ ದಾರಿಯಲ್ಲಿ ಸಾಗೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಮುಂದೆ ಸಾಗ್ತಾನೆ ಇರೋದಕ್ಕೆ ಇಷ್ಟಪಡ್ತೀನಿ. ನಾನೊಂದು ತೆಂಗಿನಕಾಯಿಯ ರೀತಿ, ಅದರಲ್ಲೂ ಕೂಡ ನದಿಯ ನೀರಿಗೆ ಬಿದ್ದ ತೆಂಗಿನಕಾಯಿಯ ರೀತಿ ಅಂತ ರಕ್ಷಿತಾ ಶೆಟ್ಟಿ ತುಂಬಾನೇ ಮಾರ್ಮಿಕವಾದಂತಹ ರೀತಿಯಲ್ಲಿ ಹೇಳಿದ್ದಾರೆ. ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮಕ್ಕೆ ಅವರು ಮೇಕಪ್ ಮಾಡ್ತಾ ಅಲ್ಲಿದ್ದಂತಹ ಮೇಕಪ್ ಕಲಾವಿದರ ಜೊತೆ ಮಾತನಾಡ್ತಾ ತಮ್ಮನ್ನ ತಾವು ಈ ರೀತಿ ಹೇಳ್ಕೊಂಡಿದ್ದಾರೆ. ಸಾಕಷ್ಟು ಜನ ರಕ್ಷಿತಾ ಅವರ ಬಗ್ಗೆ ಒಂದಷ್ಟು ನೆಗೆಟಿವ್ ಗಳನ್ನ ಹೇಳ್ತಾರೆ. ರಕ್ಷಿತಾ ಡ್ರಾಮಾ ಮಾಡ್ತಾರೆ, ಅವರು ಫೇಕ್, ಅವರು ಹೊರಗಡೆಯಿಂದ ಆ ರೀತಿ ಇದ್ರೆ ಒಳಗಡೆ ಬೇರೆ ರೀತಿ ಇದ್ದಾರೆ ಅಂತ. ಆದ್ರೆ ಅವರನ್ನ ಇಷ್ಟೊಂದು ಸಂಖ್ಯೆಯಲ್ಲಿ ಒಂದಷ್ಟು ಜನ ಪ್ರೀತಿಸೋದಕ್ಕೆ ಕಾರಣ ಅವರ ವ್ಯಕ್ತಿತ್ವ, ಅವರ ಗುಣಧರ್ಮ. ಏನೇ ವಿಚಾರ ಇದ್ರೂ ಕೂಡ ಅದನ್ನ ನೇರವಾಗಿ ರಕ್ಷಿತಾ ಹೇಳ್ತಾರೆ. ಯಾವುದೇ ರೀತಿಯಾದಂತಹ ಮುಚ್ಚುಮರೆ ಇರೋದಿಲ್ಲ. ಇನ್ನು ಕ್ವಾಟ್ಲೆ ಕಿಚನ್ ವೇದಿಕೆಯಲ್ಲೂ ಕೂಡ ಅವರು ಮಾತನಾಡುವಂತಹ ರೀತಿ, ಅವರ ಮುಗ್ಧತೆ ಎಲ್ಲವೂ ಕೂಡ ಅವರ ಅಭಿಮಾನಿಗಳಿಗೆ ಇಷ್ಟ ಆಗ್ತಾ ಇದೆ. ಇದೇ ಮೊದಲ ಬಾರಿಗೆ ರಕ್ಷಿತಾ ತಮ್ಮ ಮನಸ್ಸಿನ ಮಾತನ್ನ ಹೊರಗಡೆ ಹಾಕಿದ್ದಾರೆ. ಎಲ್ಲೂ ಕೂಡ ರಕ್ಷಿತಾ ತನ್ನ ಬಗ್ಗೆ ಹೇಳ್ಕೊಂಡಿದ್ದು ಅಥವಾ ಬಿಲ್ಡಪ್ ತೋರಿಸಿದ್ದು ತುಂಬಾ ಕಡಿಮೆ. ಬಿಗ್ ಬಾಸ್ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವರನ್ನ ಎಷ್ಟೊಂದು ಕೇವಲವಾಗಿ ನಡೆಸ್ಕೊಂಡ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ರಕ್ಷಿತಾ ಜಸ್ಟ್ ಯೂಟ್ಯೂಬರ್, ತಪ್ಪಾಗಿ ಕನ್ನಡ ಮಾತಾಡ್ತಾರೆ, ಏನೇನೋ ರೆಸಿಪಿ ಮಾಡ್ತಾರೆ ಅಂತ ತುಂಬಾ ಜನ ಹೀಯಾಳಿಸಿದ್ರು. ಅಶ್ವಿನಿ, ಜಾಹ್ನವಿ ಅವರೆಲ್ಲ ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆ ಸಂದರ್ಭದಲ್ಲಿ ರಕ್ಷಿತಾ ತಿರುಗೇಟನ್ನ ಕೊಡ್ಬೋದಿತ್ತು. ನಾನು ಕೂಡ ಯೂಟ್ಯೂಬರ್ ಆದ್ರೂ ಕೂಡ ನಾನು ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನ ಅವ್ರು ಹೇಳ್ಕೊಳ್ಬೋದಿತ್ತು. ಅಲ್ಲೂ ಕೂಡ ಅವ್ರು ಯಾವುದನ್ನು ಕೂಡ ಹೇಳೋದಿಲ್ಲ. ಬದಲಿಗೆ ಅವರಿಗೆ ಯಾವ ರೀತಿಯಲ್ಲಿ ಟಕ್ಕರ್ ಕೊಡ್ಬೇಕು ಅದನ್ನ ಕೊಡ್ತಾರೆ. ಮುಂದೊಂದ್ ದಿನ ಎಲ್ಲರೂ ಕೂಡ ಅವರನ್ನ ಪ್ರೀತಿಸುವ ರೀತಿ ಆಗ್ತಾರೆ. ಅಶ್ವಿನಿ ಅವರು ಕೂಡ ರಕ್ಷಿತಾ ಅವರನ್ನ ಇಷ್ಟಪಡ್ತಾರೆ. ಜಾಹ್ನವಿ ಅವರು ಕೂಡ ರಕ್ಷಿತಾ ಬಗ್ಗೆ ಈಗ ನೆಗೆಟಿವ್ ಮಾತನಾಡೋದನ್ನ ಕಡಿಮೆ ಮಾಡಿದ್ದಾರೆ. ಒಟ್ನಲ್ಲಿ ರಕ್ಷಿತಾ ಅವರ ಕೆಪಾಸಿಟಿ ಏನು ಅನ್ನೋದು ಅನೇಕರಿಗೆ ಗೊತ್ತಾಗಿದೆ. ಕೇವಲ ರಕ್ಷಿತಾ ಮಾತಾಡ್ತಾ
ಏನೂ ಮಾಡದೆ ಸಮಯವನ್ನ ಕಳೀತಾ ಇಲ್ಲ. ಒಂದಿಲ್ಲ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಒಂದಲ್ಲ ಒಂದು ರೀತಿಯಲ್ಲಿ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ, ಸಮಾಜಮುಖಿ ಕಾರ್ಯಗಳಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಅವ್ರು ಮಾಡುವಂತಹ ವಿಡಿಯೋಗಳಲ್ಲಿ ಏನಿದೆ ಅಂತ ಅನಿಸ್ಬೋದು, ಆದ್ರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದರಲ್ಲೊಂದು ಸಂದೇಶ ಇದ್ದೇ ಇರುತ್ತೆ. ಈ ರೀತಿ ರಕ್ಷಿತಾ ತಮ್ಮ ವ್ಯಕ್ತಿತ್ವದ ಬಗ್ಗೆ ಮೊದಲ ಬಾರಿ ಮಾತನಾಡಿ